ಒಂದು ಧರ್ಮದ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದರೆ ಆ ಧರ್ಮದ ಸಾಹಿತ್ಯ ಪ್ರಬಲವಾದ ಪ್ರಖರತೆಯೊಂದಿಗೆ ತಳಹಾದಿಯಾಗುತ್ತದೆ ಎಂದು ಪಾಂಡೋಮಟ್ಟಿ ವಿರಕ್ತ ಮಠದ ಪೂಜ್ಯರಾದ ಡಾಕ್ಟರ್ ಗುರು ಬಸವ ಮಹಾಸ್ವಾಮಿಗಳು ತಿಳಿಸಿದರು. ಚನ್ನಗಿರಿ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಲಾಗಿದ್ದ ವಚನಶಾಸ್ತ್ರ ಪಿತಾಮಹ ಹಾಗೂ ಹಳಕಟ್ಟಿಯವರ ಸ್ಮರಣೋತ್ಸವ ಹಾಗೂ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀಗಳು, ಒಂದು ಧರ್ಮದ ಬೆಳವಣಿಗೆಗೆ ಆ ಧರ್ಮ ಸಾಹಿತ್ಯದ ಮೇಲೆ ಅವಲಂಬಿತವಾಗಿರುತ್ತದೆ. ಧರ್ಮದ ಸಿದ್ಧಾಂತಗಳು, ಆಚಾರ ಮತ್ತು ಆಚರಣೆಗಳು, ವಿಚಾರಗಳು ಸಾಹಿತ್ಯದಲ್ಲಿ ದಾಖಲೆಯಾಗಿ ಉಳಿದಿರುತ್ತವೆ. ಧರ್ಮದ ದಿಕ್ಸೂಚಿಯೇ ಆ ಧರ್ಮದ ಸಾಹಿತ್ಯವೇ ಆಧಾರ. ಜಗತ್ತಿನ ಅನೇಕ ಧರ್ಮಗಳು ಸಾಹಿತ್ಯದ ಆಧಾರದ ಮೇಲೆ ನಿಂತಿರುವುದು ದಾಖಲೆ. ಅಂತಹ ದಾಖಲೆಯಲ್ಲಿ ಲಿಂಗಾಯತ ಧರ್ಮವು ವಚನ ಸಾಹಿತ್ಯದ ಆಧಾರದ ಮೇಲೆ ನಿಂತಿರುವುದು ವಿಶೇಷ. ಇಂತಹ ವಚನ ಸಾಹಿತ್ಯವನ್ನು ಡಾಕ್ಟರ್ ಫಗು ಹಳಕಟ್ಟಿಯವರು ತಾಡೋಲೆ ತಾಳೆಗರಿಗಳಲ್ಲಿ ಸಂಗ್ರಹಣೆ ಮಾಡುವ ಮೂಲಕ ಅವನ್ನೆಲ್ಲವೂ ಒಟ್ಟಾಗಿ ಸೇರಿಸಿ ಗ್ರಂಥ ರೂಪದಲ್ಲಿ ತಂದು ಕನ್ನಡ ಸಾಹಿತ್ಯಕ್ಕೆ ನೀಡಿರುವುದು ಅವರ ಸೇವೆಗೆ ಹಿಡಿದ ಕೈಗನ್ನಡಿ. ಹೀಗಾಗಿ ವಚನ ಸಂರಕ್ಷಣಾ ದಿನವನ್ನು ಅವರ ಹುಟ್ಟುಹಬ್ಬದ ದಿನ ಆಚರಣೆ ಮಾಡುತ್ತಿರುವುದು ಸಂತೋಷದ ವಿಷಯ. ಸರ್ಕಾರವು ಸಹ ಇದಕ್ಕೆ ಕೈಬಲ ಪಡಿಸುವುದು ವಿಶೇಷದ ಸಂದರ್ಭ. ವಚನ ಸಾಹಿತ್ಯಕ್ಕೋಸ್ಕರ ಅವರು ತಮ್ಮ ವಕೀಲ ವೃತ್ತಿಯನ್ನು ಬಿಟ್ಟು ಸ್ವಂತ ಮನೆಯನ್ನು ಮಾರಿ ಪುಸ್ತಕ ಪ್ರಕಟಣೆಗೆ ದುಡಿದಿರುವುದು ನಾವೆಲ್ಲರೂ ಸ್ಮರಿಸಲೇಬೇಕಾದ ಸನ್ನಿವೇಶಗಳು ಎಂದರು. ಈ ಸಂದರ್ಭದಲ್ಲಿ ತಾಲೂಕಿನ ಬಸವತತ್ವ ಅನುಭವಿಗಳು, ನಿವೃತ್ತ ಪ್ರಾಚಾರ್ಯರಾದ ಜಿಟಿ ಚಂದ್ರಶೇಖರ್, ತಾಲೂಕು ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ವಕೀಲ ಆದ ಎಂ ರಾಜಪ್ಪ, ತಾಲೂಕು ಸರ್ಕಾರಿ ನೌಕರರು ಸಂಘದ ಅಧ್ಯಕ್ಷ ಜಿಎಂ ಉಜ್ಜಿನಪ್ಪ, ಜಾಗತಿಕ ಲಿಂಗಾಯತ ಮಹಾಸಭಾದ ಕಾರ್ಯಾಧ್ಯಕ್ಷರಾದ ಎಂಯು ಚಿನ್ನಬಸಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಟಿವಿ ರಾಜು ಪಾಟೀಲ್, ಜನಪದ ಚಿಂತಕರಾದ ಶರಣಪ್ಪ, ಮುಗಳಿಹಳ್ಳಿ ಧನಂಜಯ್ ಮತ್ತು ಭಕ್ತಿ ವೃಂದದವರು ಹಾಜರಿದ್ದರು. ವರದಿ ದೇವರಾಜ್ಗೆ ನೆಲ್ಲಿಹಂಕಲು. ಪ್ರತಿಪಾದನೆ ಮಾಡಿ ಜಗತ್ತಿನಾದ್ಯಂತ ಅಹಿಂಸಾ ತತ್ವವನ್ನೇ ಬೋಧನೆ ಮಾಡಿರ್ತಕ್ಕಂಥ ಒಂದು ಧರ್ಮ ಯಾವುದಾದ್ರೂ ಇದ್ರೆ ಅದು ಜೈನ ಧರ್ಮ. ಹಿಂಸೆಯ ಪ್ರತೀಕ ಅಲ್ಲ, ಅದು ಅಹಿಂಸೆಯ ಪ್ರತೀಕ. ಆ ಅಹಿಂಸೆಯ ಪ್ರತೀಕ ಜೈನ ಧರ್ಮ ಒಂದು ಕಡೆ ಆಗಿದೆ, ಮತ್ತೊಂದು ಕಡೆ ಲಿಂಗಾಯತ ಧರ್ಮ. ಹಾಗಾಗಿ ಆಗಿರುವಂತಹದ್ದು ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕನ್ನಡಿಗರ ಜವಾಬ್ದಾರಿ ಮತ್ತು ಕರ್ತವ್ಯ. ಜೊತೆಗೆ ಇದರ ಹಿನ್ನೆಲೆಯಾಗಿ ಅವರ ಮನೆ ಮಾರಿದ್ದು, ಹಿತಚಿಂತಕ ಅನ್ನುವಂಥ ಪ್ರಿಂಟಿಂಗ್ ಪ್ರೆಸ್ ಅನ್ನ ಮಾಡಿದ್ದು, ತದನಂತರದಲ್ಲಿ ಚಂದ್ರಶೇಖರ ಪರೋ ಮತ್ತೆ ನಮ್ಮ ಚನ್ನಬಸಪ್ಪರು ಆ ನಂತರದಲ್ಲೆಲ್ಲ ಹೇಳ್ತಾರೆ.